ಪವನ್ ಕಲ್ಯಾಣ್ ಜನಸೇನಾ ಪಾರ್ಟಿಯನ್ನು ಕಟ್ಟಿದ್ದಾರೆ. 21 ಕ್ಷೇತ್ರದಲ್ಲಿ ಅವರು ಕಂಟೆಸ್ಟ್ ಮಾಡಿದ್ದಾರೆ. 21 ಕ್ಷೇತ್ರವನ್ನು ಕೂಡ ಗೆದ್ದಿದ್ದಾರೆ. 2 ಲೋಕಸಭಾ ಕ್ಷೇತ್ರವನ್ನು ಗೆದ್ದಿದ್ದಾರೆ. ಈಗ ಅವರು ಅಲ್ಲಿ DCM ಆಗುವಂಥ ಸಾಧ್ಯತೆ ಇದೆ. ಈಗ ಚಿರಂಜೀವಿ ಅವರನ್ನು ಭೇಟಿಯಾಗಲಿಕ್ಕೆ ಬಂದಿದ್ದಾರೆ. ಚಿರಂಜೀವಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದಾರೆ. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಇವರ ಅಣ್ಣ ಚಿರಂಜೀವಿ ಮೆಗಾಸ್ಟಾರ್. ಇವರ ಮತ್ತೊಬ್ಬ ಅಣ್ಣ ಇದ್ದಾರೆ ನಾಗೇಂದ್ರ ಬಾಬು. ಅವರು ಕನ್ನಡದಲ್ಲಿ ಕೂಡ ಅನೇಕ ಸಿನಿಮಾಗಳು ನಟನೆ ಮಾಡಿದ್ದಾರೆ. ಅವರೀಗ TDT ಅಧ್ಯಕ್ಷರಾಗಿದ್ದಾರೆ. ತಿರುಪತಿ ನೋಡಿ, ಚಿರಂಜೀವಿಯ ತಮ್ಮ ಪವನ್ ಕಲ್ಯಾಣ್. ವಿಶೇಷ ಏನಪ್ಪ ಅಂತಂದರೆ 2008ರಲ್ಲಿ ಇದೇ ಚಿರಂಜೀವಿ ಪ್ರಜಾರಾಜ್ಯಂ ಅಂತೇಳಿ ಒಂದು ಪಾರ್ಟಿ ಮಾಡಿದರು ತಿರುಪತಿಯಲ್ಲಿ 10 ಲಕ್ಷ ಜನ ಸೇರಿಸಿ. ನಂತರ 294 ಆಂಧ್ರ ಪ್ರದೇಶದ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದರು. 18 MLAಗಳು ಗೆದ್ದು ಬರ್ತಾರೆ, 16% ವೋಟ್ ಪಡೀತಾರೆ. ನಂತರ ಅವರು ಅದನ್ನು ಕಾಂಗ್ರೆಸ್ ಜೊತೆ ವಿಲೀನ ಮಾಡ್ತಾರೆ. ಈಗ ಅವರ ತಮ್ಮ ರಾಜ್ಯಮಲ್ಲ ಜನಸೇನಾ ಅಂಥೇಳಿ ಒಂದು ಪಾರ್ಟಿ ಮಾಡಿದ್ದಾರೆ. ನೋಡಿ, ಇದು ಅವರ ಅತ್ತಿಗೆ ಚಿರಂಜೀವಿಯವರ ಹೆಂಡತಿ. ಅದು ಅವರು 3 ಅಣ್ಣ ತಮ್ಮಂದಿರು. ಭಾಳ ದೊಡ್ಡ ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್. ತಮ್ಮಡು ಸಿನಿಮಾದ ಮೂಲಕ ತಮ್ಮ ಸಿನಿಮಾ ಕೆರಿಯರ್ ಆರಂಭ ಮಾಡಿದರು 2000ನೇ ಇಸ್ವಿಯಲ್ಲಿ. ಭಾಳ ಬೇಗ ಪ್ರವರ್ಧಮಾನಕ್ಕೆ ಬಂದರು. ಆನಂತರ ಜನಸೇನಾ ಕಟ್ಟಿದರು. ಇವರಿಗೆ ಮತ್ತು ಜಗನ್ಮೋಹನ್ ರೆಡ್ಡಿ ಅವರ ನಡುವೆ ಭಾಳ ದೊಡ್ಡ ಮಟ್ಟದಲ್ಲಿ ಫೈಟ್ ಆಗ್ತಾನೇ ಇತ್ತು. ಇನ್ನು ನರೇಂದ್ರ ಮೋದಿ ಪ್ರಮಾಣ ವಚನ ದಿನ ಮುಂದೂಡಿಕೆಯಾಗಿದೆ. ಜೂನ್ 8ರ ಬದಲು 9ಕ್ಕೆ ಮೋದಿ ಅವರ ಪ್ರಮಾಣ ವಚನ ನಡೀತಾ ಇದೆ. ಪ್ರಮಾಣ ವಚನ ರಾತ್ರಿ 6 ಗಂಟೆಗೆ, ಸಂಜೆ 6 ಗಂಟೆಗೆ ನರೇಂದ್ರ ಮೋದಿ ಪದಗ್ರಹಣವನ್ನು ಮಾಡಲಿದ್ದಾರೆ. ಶನಿವಾರ ಅಂತಿತ್ತು, ಅದೀಗ ಭಾನುವಾರಕ್ಕೆ ಮುಂದೂಡಲ್ಪಟ್ಟಿದೆ. ನರೇಂದ್ರ ಮೋದಿ ಪದಗ್ರಹಣಕ್ಕೆ ಗಣ್ಯರ ದಂಡು 5 ರಾಷ್ಟ್ರಗಳ ಪ್ರಮುಖರಿಗೆ ಮೋದಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಭೂತಾನ್, ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಳ, ಮಾರಿಷಸ್ ಪ್ರಧಾನಿಗೆ ನರೇಂದ್ರ ಮೋದಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.